ನಾನು ಈ ಸಂದರ್ಭದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಕೆಲವು ತಿಂಗಳುಗಳಿಂದ ಮತದಾರರ ಪಟ್ಟಿಯ ಕುರಿತಂತೆ ಗೊಂದಲವನ್ನು ಮೂಡಿಸುವಂತಹ ನಮ್ಮ ಸಂವಿಧಾನಬದ್ಧವಾಗಿ ಸ್ಥಾಪಿತವಾದಂತಹ ವ್ಯವಸ್ಥೆಯ ಬಗ್ಗೆ ಒಂದು ಅಶ್ರದ್ಧೆ ಮೂಡುವಂತಹ ಸ್ಥಿತಿಯನ್ನ ನಿರ್ಮಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಮೊನ್ನೆ ದೆಹಲಿಯಲ್ಲಿ ಅವರು ಬಿಡುಗಡೆ ಮಾಡಿರುವಂತಹ ಕರ್ನಾಟಕದ ಮತದಾರರ ಪಟ್ಟಿ ಮಹದೇವಪುರದ ಒಳಗೊಂಡಂತೆ ಅವರು SIR ಬಗ್ಗೆ ಬಿಹಾರದಲ್ಲಿ ನಡೀತಾ ಇರುವಂತಹ SIR ಬಗ್ಗೆ ತೆಗೆದುಕೊಂಡಂತ ನಿಲುವು ಮತ್ತು ರಾಹುಲ್ ಗಾಂಧಿಯವರು ಅವರು ಕಾಂಗ್ರೆಸ್ಸಿನ ನಾಯಕರಾಗಿ LOP ಆಗಿ ನಿರಂತರವಾಗಿ ಮಾಡ್ತಿರುವಂತಹ ಪ್ರಯತ್ನ ಅವರೂ ಸಹ ಈ ಟೂಲ್ ಕಿಟ್ಟಿನ ಭಾಗ ಇನ್ಯಾರದೋ ಕೈಗೊಂಬೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಸಂವಿಧಾನಬದ್ಧ ವ್ಯವಸ್ಥೆಗೆ ಕಾಂಗ್ರೆಸ್ಸಿಗೆ ಯಾವತ್ತೂ ನಂಬಿಕೆ ಇಲ್ಲ, ಸಂವಿಧಾನಕ್ಕಿಲ್ಲ. ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಂತ ಡಾಕ್ಟರ್ ಅಂಬೇಡ್ಕರ್ ಬಗ್ಗೂ ಇಲ್ಲ. ಇದು ನಿರಂತರವಾಗಿ ಸಾಬೀತಾಗಿರುವಂತ ಪ್ರಶ್ನೆ, ಈ ವಿಷಯ. ನಾನು ಸಂವಿಧಾನದ ತಿದ್ದುಪಡಿಯಲ್ಲಿ ಆ ವಿಷಯಗಳು, ತುರ್ತು ಪರಿಸ್ಥಿತಿ ತಂದಿರೋದು ಇತ್ಯಾದಿ ಇತ್ಯಾದಿಗಳನ್ನು ಎಷ್ಟು ಬೇಕಾದರೂ ಹೇಳ್ಬೋದು. ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮಗೆ ಗೊತ್ತಿದ್ದಂತೆ ಶಾಸಕಾಂಗ ವ್ಯವಸ್ಥೆಯಲ್ಲಿಯೂ ಕಾಂಗ್ರೆಸ್ಸಿಗೆ ಅಥವಾ ರಾಜೀವ್ ಗಾಂಧಿ ಅವರಿಗೆ ಅವ್ರ ಕುಟುಂಬದವರಿಗೆ ನಂಬಿಕೆ ಇಲ್ಲ. ಕ್ಯಾಬಿನೆಟ್ ಮಾಡಿರೋ ನಿರ್ಣಯವನ್ನ, ಪ್ರಧಾನಮಂತ್ರಿಗಳ ತೆಗೆದುಕೊಂಡಂತ ನಿರ್ಣಯವನ್ನ ಹರಿದು ಚೂರು ಚೂರು ಮಾಡಿ ಹಾಕಿ ನಾಡಿನ ಜನ ನೋಡಿದ್ದಾರೆ ಇದನ್ನು. ಅಂದ್ರೆ ಶಾಸಕಾಂಗದ ಬಗ್ಗೆ ವ್ಯವಸ್ಥೆಗೆ ನಂಬಿಕೆ ಇಲ್ಲ. ಪತ್ರಿಕಾ ರಂಗದ ತುರ್ತು ಪರಿಸ್ಥಿತಿಯ ಸಂದರ್ಭದ ದಾಳಿಯನ್ನಂತೂ ಮತ್ತು ಉಲ್ಲೇಖಿಸೋದಕ್ಕೆ ಬೇಡ. ನಿರಂತರವಾಗಿ ಅವರು ಅಧಿಕಾರದಲ್ಲಿರುವಾಗ ಅದನ್ನು ಹೇಗೆ ನಿಯಂತ್ರಿಸಿದ್ರು ಅನ್ನೋದು ಗೊತ್ತೇ ಇದೆ. ಅದಲ್ಲದೆ ನ್ಯಾಯಾಂಗದಲ್ಲಿ ಇರೋರನ್ನ ಹೇಗೆ ಬಳಸ್ಕೊಂಡು ಆಮೇಲೆ ಇವರು ಯಾವ ಸ್ಥಾನಮಾನ ಕೊಟ್ಟು ಅನ್ನೋದು ಗೊತ್ತಿದೆ. EVM ಮಷಿನ್ ಸರಿ ಇಲ್ಲ ಅಂತ ಯಾವ ರೀತಿಯ ಗೊಂದಲಗಳನ್ನು ಮೂಡಿಸಿದ್ರು ಅಂತ ಗೊತ್ತಿದೆ. ಈಗ ವೋಟರ್ ಲಿಸ್ಟ್ ಸರಿ ಇಲ್ಲ ಅನ್ನುವಂತ ಗೊಂದಲವನ್ನ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ.